ಫೇಮಸ್ ಆಗಿರೋ KTM ಬೈಕ್ಸ್ ನಿಜವಾಗ್ಲೂ ಚಪ್ರಿ ಬೈಕ್ಸಾ? KTM ಸಾಕಷ್ಟು ಮೋಟೋ GP ಅವಾರ್ಡ್ಗಳನ್ನ ಗೆದ್ದಿದೆ, ಆದ್ರೆ ನಮ್ಮ ದೇಶದಲ್ಲಿ ಮಾತ್ರ KTM ಹೆಸರು ಹೀಗೆ ಹಾಳಾಗೋಗಿರೋದು. KTM ಬೈಕ್ಸ್ ಅದರ ಪರ್ಫಾರ್ಮೆನ್ಸ್, ಸ್ಟೈಲ್, ಲೈಟ್ ವೇಟ್ ಡಿಸೈನ್, ಅಡ್ವಾನ್ಸ್ ಟೆಕ್ನಾಲಜಿ ಹಾಗೂ ಸ್ಪೀಡ್ಗೆ ತುಂಬಾ ಫೇಮಸ್. ಈ ತರ ಒಂದು ಯುರೋಪಿಯನ್ ಬೈಕ್ ನ 2012ರಲ್ಲಿ ಬಜಾಜ್ 14.5% ಶೇರ್ಸ್ ನ ಅಕ್ವೈರ್ ಮಾಡಿಕೊಂಡು ಇಂಡಿಯಾ ಅಲ್ಲಿ ಲಾಂಚ್ ಮಾಡ್ತಾರೆ. ಎಂಟ್ರಿ ಕೊಡ್ತಿರಂಗೆ ಸೇಲ್ ಸೂಪರ್ ಫಾಸ್ಟ್ ಆಗುತ್ತೆ. ಎಲ್ಲರಿಗೂ ಈ ಬೈಕ್ ತುಂಬಾ ಇಷ್ಟ ಆಗುತ್ತೆ. ಇವ್ರು ಮಾಡಿದ ದೊಡ್ಡ ತಪ್ಪು ಏನಂದ್ರೆ, ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ KTM ಬೈಕ್ಸ್ ನ ಭಾರತ ದೇಶದಲ್ಲಿ ತುಂಬಾ ಕಡಿಮೆ ಬೆಲೆಗೆ ಸೇಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ದೇಶದ ಯಂಗ್ಸ್ಟರ್ಸ್ ವಿಚಿತ್ರವಾಗಿ ಬಟ್ಟೆ ಹಾಕೊಂಡು ಹೇರ್ ಸ್ಟೈಲ್ ಮಾಡ್ಕೊಂಡು ಹುಡುಗಿರ್ನ ಇಂಪ್ರೆಸ್ ಮಾಡೋದಕ್ಕೆ KTM ಬೈಕ್ಸ್ ನಲ್ಲಿ ಸ್ಟಂಟ್ ಮಾಡ್ತಾ ಈ ಬೈಕ್ಗೆ ಚಪ್ರಿ ಬೈಕ್ ಅಂತಾನೆ ಹೆಸರು ತಂದು ಕೊಟ್ಬಿಡ್ತಾರೆ. ಅಫ್ಕೋರ್ಸ್ ಅವ್ರ ದುಡ್ಡು, ಅವ್ರ ಬೈಕು, ಅವ್ರ ಇಷ್ಟ. ಪ್ರಾಬ್ಲಮ್ ಅದಲ್ಲ. ಪಲ್ಸರ್ ನಂತರ ಇಂಡಿಯಾ ಅಲ್ಲಿ ಅತಿ ಹೆಚ್ಚು ಆಕ್ಸಿಡೆಂಟ್ಸ್ ನೋಡಿದಂತಹ ಬೈಕ್ ಈ KTM ಬೈಕ್ ಅಂತ ಗೂಗಲ್ ಹೇಳುತ್ತೆ. KTM ಒಂದು ಪವರ್ಫುಲ್ ಹಾಗೂ ಅಮೇಜಿಂಗ್ ಸೂಪರ್ ಬೈಕ್. ಅದನ್ನ ದುರುಪಯೋಗ ಪಡಿಸ್ಕೊಳಕ್ ಹೋಗ್ಬೇಡಿ. ಇನ್ನೊಂದಷ್ಟು ವಿಡಿಯೋಸ್ಗಾಗಿ ದಿ ಇನ್ಫೋ ಮಾನ್ಸ್ಟರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.